ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀವಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಈಗ ಸಂಜೆ 6:30 ಆಗ್ತಾ ಬಂತು ಫ್ರೆಂಡ್ಸ್. ಅದಕ್ಕೆ ಈ ಕಡೆ ಬಂದಿದ್ದೀನಿ ಸೈಡ್ಗೆ. ಇವತ್ತೊಂದು ಒಳ್ಳೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಡೈಲಿ ಒಳ್ಳೆ ವಿಡಿಯೋಗಳೇ ಮಾಡ್ತಾ ಇರೋದು. ಏನಂದ್ರೆ ಫ್ರೆಂಡ್ಸ್, ತುಂಬ ಜನ ಫ್ರೆಂಡ್ಸು ಫ್ರಾಂಕ್ ವಿಡಿಯೋಸ್ ಕೇಳ್ತಾ ಇದ್ರಲ್ಲ, ಯಾಕೆ ಮಾಡ್ತಾಯಿಲ್ಲ ಫ್ರಾಂಕ್ ವಿಡಿಯೋಸ್ ಅಂದರೆ ಶಿವಾಗ ಗೊತ್ತಾಗ್ಬಿಡ್ತೈತೆ ಫ್ರೆಂಡ್ಸ್. ತುಂಬ ಚುರುಕಾಗ್ಬಿಟ್ಟೈತೆ, ಎತ್ತೆಚ್ಕೊಬಿಡ್ತೈತೆ, ಇದು ಫ್ರಾಂಕ್ ಅಂತ ಗೊತ್ತಾಗ್ಬಿಡ್ತೈತೆ ಶಿವಾಗೆ. ಅದಕ್ಕೆ ಒಂದು ಸ್ಟ್ರಾಂಗ್ ಫ್ರಾಂಕ್, ಒಂದು ಒಳ್ಳೆ ಫ್ರಾಂಕ್ ಜೊತೆ ಬರಬೇಕು, ಒಂದು ಒಳ್ಳೆ ಫ್ರಾಂಕ್ ವಿಡಿಯೋ ಮಾಡಬೇಕು ಅಂತ ಇಷ್ಟು ದಿನ ವೇಟ್ ಮಾಡಿದೆ. ಅಷ್ಟರಲ್ಲಿ ಬಿಗ್ ಬಾಸ್ ನನಗೆ ಒಂದು ಐಡಿಯಾ ಕೊಡ್ತು ಫ್ರೆಂಡ್ಸ್. ಈ ಥರ ಫ್ರಾಂಕ್ ಮಾಡ್ಬೋದಲ್ಲ ನೀನು ಅಂತ. ಐಡಿಯಾ ಕೊಟ್ಟಿಲ್ಲ ನನಗೆ, ನೋಡ್ತಾ ನೋಡ್ತಾ ಇತ್ತೀಚೆಗೆ ಗೊತ್ತಾಯಿತು. ಅದೇನಂದರೆ ಫ್ರೆಂಡ್ಸ್, ಈಗ ಬಿಗ್ ಬಾಸಲ್ಲಿ ಒಂದು ಆಫರ್ ಐತಲ್ಲ ಫ್ರೆಂಡ್ಸ್, ಕಾಮನ್ ಪೀಪಲ್ಲು ಸಹ ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ತುಂಬ ಜನ ವೀಡಿಯೋಸು ಮಾಡಾಕ್ತವ್ರಲ್ಲ ಇನ್ಸ್ಟಾಗ್ರಾಮಲ್ಲಿ. ನನಗೆ ಅದು ಐಡಿಯಾ ಬಂತು, ಬಿಗ್ ಬಾಸ್ನ ಯಾರ್ಯಾರೋ ಹೆಂಗೆಂಗೋ ಯೂಸ್ ಮಾಡ್ಕೋತಾರೆ, ನಾನು ಯಾಕೆ ಹಿಂಗೆ ಯೂಸ್ ಮಾಡ್ಕೋಬಾರ್ದು ಅಂತ ಶಿವಾಗೆ ಹೇಳಿದ್ದೆ ನಾನು ಒಂದು ವಾರದಿಂದ ಪ್ರಿಪ್ರೇಷನ್ ಫ್ರೆಂಡ್ಸ್. ಈ ಫ್ರಾಂಕ್ಗೆ ಒಂದು ವಾರದಿಂದನೇ ಅವ್ರ ವಿಡಿಯೋಸ್ ಎಲ್ಲ ತೋರಿಸ್ತಿದೆ. ನೋಡಪ್ಪಿ, ಕಾಮನ್ ಪೀಪಲ್ ಎಲ್ಲ ಈ ಥರ ವಿಡಿಯೋ ಮಾಡಾಕ್ತಿದ್ದಾರೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಮತ್ತೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ರಿ, ನೀವು ಯಾಕೆ ಟ್ರೈ ಮಾಡ್ತಾ ಇಲ್ಲ, ನೀವು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತ. ನಾನು ಹೋಗ್ತಾ ಇರೋದಕ್ಕೆ ಕಾರಣ, ನಾನು ಸೆಲೆಕ್ಟು ಆಗಲ್ಲ, ಜೊತೆಗೆ ಅವನು ಫ್ರೆಂಡ್ಸ್. ನನ್ನ ಮನೆ ಬಿಟ್ಟು ಇರಲ್ಲ ಫ್ರೆಂಡ್ಸ್, ಶಿವನ್ ಬಿಟ್ಟು ಟಮನ್ ಬಿಟ್ಟು ಇರಲ್ಲ. ಹಂಗಾಗಿ ಬಿಗ್ ಬಾಸ್ ನಮ್ಮನ್ನು ಕರೆಯಲ್ಲ. ಅದಕ್ಕೆ ತುಂಬ ಫೇಮಸ್ ಆಗಿರಬೇಕು, ಕಾಮನ್ ಪೀಪಲ್ ಆದರೂ ಫೇಮಸ್ ಆಗಿರಬೇಕು ಫ್ರೆಂಡ್ಸ್. ಹೋಗಲ್ಲ ಬಿಡೋ ನಾನು. ಟಾಮು, ಈಗಲೇ ಹೇಳ್ತಾ ಇದ್ದೀನಿ, ನಾನೇನಾದರೂ ಫ್ಯೂಚರಲ್ಲಿ ಬಿಗ್ ಬಾಸ್ ಸೆಲೆಕ್ಟ್ ಆದರೆ ಇವನು ಒದ್ರದ ಅಂದರೆ ಮುಗೀತು ಕತೆ. ಬಾರ ಇಲ್ಲಿ, ಹೋಗಲ್ಲ ಬಾ. ನನಗೂ ಬಿಗ್ ಬಾಸ್ಗೆ ಆಗಿ ಬರಲ್ಲ, ಬಾ ಹೋಗ್ಲಿ. ಬಾರು, ಒಂದು ಡೀಲು ಬಾಯ್ಲಿ. ಏನಂದರೆ, ನಾನೇನಾದರೂ ಫ್ಯೂಚರಲ್ಲಿ ಬಿಗ್ ಬಾಸ್ಗೆ ಹೋದ್ರೆ ಅಷ್ಟೇ, ಹೋದ್ರೆ ನೀನು ಫ್ಯಾಮಿಲಿ ರೌಂಡಲ್ಲಿ ಬಂದ್ಬಿಟ್ಟು ಎಮೋಷ್ನಲ್ ಆಗಿ ಹತ್ತು ಬಿಡು ಗೊಳೋ ಅಂತ, ಆಯಿತಾ? ಪ್ರೋಮೋದಲ್ಲಿ ಹೈಲೈಟು ನೀನೇ. ನಂದು ಸುಮಾರು Gmail ಐಡಿಗಳು ಯೂಸ್ ಮಾಡ್ತೀನಿ. ಅದರಲ್ಲಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರೋ ಥರ, ಬಿಗ್ ಬಾಸ್ ಟೀಮಿಂದ ನನಗೆ ಮೆಸೇಜ್ ಕಳಿಸಿರೋ ಥರ ನೀವು ಸೆಲೆಕ್ಟ್ ಆಗಿದ್ದೀರ ಅಂತ ನಾನೇ ಚಾಟ್ ಜಿಪಿಟಿಲಿ ಟೈಪ್ ಮಾಡಿ ಕಳಿಸ್ಕೊಂಡು ಅದನ್ನ ಇವಾಗ ಶಿವಾಗ ತೋರಿಸ್ಬಿಟ್ಟು ನಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅಪ್ಪಿ ಅಂದ್ಬಿಟ್ಟು ಹಂಗೆ ಓವರ್ ಆ್ಯಕ್ಷನ್ ಮಾಡ್ಬೇಕು ಫ್ರೆಂಡ್ಸ್. ಈಗ ನಾನು ಇದು ಮಾತ್ರ ಪಕ್ಕ ನಂಬ್ತೈತೆ, ಯಾಕಂದರೆ ತುಂಬ ಜನ ವೀಡಿಯೋ ಮಾಡಾಕ್ತವ್ರಲ್ಲ, ಇದು ಮಾತ್ರ ಪಕ್ಕ ನಂಬ್ತೈತೆ. ಹಂಗಾಗಿ ಈ ಫ್ರಾಂಕು ನಿಮ್ಗೆ ಹೇಳ್ಬಿಟ್ಟೆ ಫಸ್ಟಿಗೆ. ಹೆಂಗೆ ಶಿವ ಬಿಗ್ ಬಾಸ್ಗೆ ಹೋಗ್ತೀನಿ ಅಂದರೆ ಹೆಂಗೆ ರಿಯಾಕ್ಟ್ ಮಾಡ್ತೈತೆ, ಏನು ಕತೆ ಎತ್ತಾ? ಫುಲ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೋಗೋಣ ಫ್ರೆಂಡ್ಸ್. ಇನ್ನೊಂದು, ಕ್ಯಾಮ್ರಾ ಮುಚ್ಚಿಕ್ಬಿಟ್ಟು ನಾನು ಈ ಫ್ರಾಂಕ್ ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಇವಾಗ ಬೈಲ್ ಥರ ಆಗೋಯ್ತು. ಎಲ್ಲೇ ಮುಚ್ಚಿಟ್ರು, ಯಾವುದೇ ಸಂದಿಲ್ ಮುಚ್ಚಿಟ್ರು ಶಿವಾಗ ಗೊತ್ತಾಗ್ತೈತೆ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತರ, ಹಿಂಗೆ ಸೆಲೆಕ್ಟ್ ಆಗಿದ್ದೀನಿ ಫ್ರೆಂಡ್ಸ್ ಅಂತ ಶೇರ್ ಮಾಡ್ಕೊಳತ್ತರ ಕ್ಯಾಮ್ರಾ ಮುಂದೆನೇ ಶಿವಾಗ ಫ್ರಾಂಕ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಜೊತೆ ಈ ಹ್ಯಾಪಿಯೆಸ್ಟ್ ಮೂಮೆಂಟ್ನ ಶೇರ್ ಮಾಡ್ಕೊಂಡಂಗೆ ಶಿವ ಜೊತೆನೂ ಶೇರ್ ಮಾಡ್ಕೊಳ್ಳೋಕೆ ತುಂಬ ಖುಷಿ ಆಗ್ತೈತೆ. ಯಾವ ಪೂಜೆ ಫಲನೋ ಇಲ್ಲ ಶಿವ ಪೂಜೆ ಮಾಡಿರೋ ಫಲನೋ ಏನೋ ಗೊತ್ತಿಲ್ಲ, ನಮ್ಮ ಲೈಫಲ್ಲಿ ಈ ಗುಡ್ ನ್ಯೂಸ್ ಬಂದೈತೆ. ಏನಿದು ಗೆಸ್ ಮಾಡಪ್ಪಿ, ಏನಿರ್ಬೋದು? ಒಂದು ಒಳ್ಳೆ ಗುಡ್ ನ್ಯೂಸ್ ಅಪ್ಪಿ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಏನಂತ ನೀನೇ ಗೆಸ್ ಮಾಡಿ ಹೋಗ್ಲಿ. ಅರ್ಥ ಆಗಲ್ಲ, ಗುಡ್ ನ್ಯೂಸ್ ಅರ್ಥ ಆಗಲ್ಲ. ಬಂದೇ ಇರೋ ಫ್ರೆಂಡ್ಸ್, ನಾನಂತೂ ನನ್ನ ಲೈಫಲ್ಲಿ ಈ ಥರ ಒಂದು ದಿನ ಬರ್ತೈತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್. ನನಗೆ ನಂಬಕ್ಕಾಗ್ತಿಲ್ಲ ಇದು ಕನಸ ಅಂತ. ಅದಕ್ಕೆ ಶಿವ ಜೊತೆ ಶೇರ್ ಮಾಡಿಕೊಂಡ್ರೆ ನಂಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತೀನಿ. ಇಷ್ಟೊತ್ತು ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಶೇರ್ ಮಾಡಿಕೊಂಡೆ ಈ ಗುಡ್ ನ್ಯೂಸ್ನ. ತುಂಬ ಖುಷಿ ಆಗ್ತೈತೆ ಫ್ರೆಂಡ್ಸ್. ಅಪ್ಪಿ, ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಪ್ಪಿ. ಆದ್ರೆ ನಿನ್ ಪರ್ಮಿಷನ್ ಬೇಕೇ ಬೇಕು ಇದಕ್ಕೆ. ನಿನ್ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಬೇಕಾಗಿಲ್ಲ ನಿನ್ ಪರ್ಮಿಷನ್. ನಾನು ಎಮೋಷನಲ್ ಆಗ್ತಾ ಇದ್ದೀನಿ. ಮ್ಯಾಲ್ಕ್ ಹೋಗ್ಬಿಟ್ಟಿಯಾ? ಎಮೋಷನ್ ಮ್ಯಾಲ್ಕ್ ಹೋಗೋದಲ್ಲ ಅಪ್ಪಿ. ನನ್ ಲೈಫಲ್ಲಿ ಇದ್ದಾರ ನಿನ್ ಮದ್ವೆದಾಗೂ ಸಹ ಇಷ್ಟು ಖುಷಿ ಆಗಿರ್ಲಿಲ್ಲ. ನನ್ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಪ್ಪಿ. ಸೆಲೆಕ್ಟ್ ಆದ್ರೆ ಏನು ಹೋಗ್ಬೇಕಪ್ಪಿ ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಅಂದ್ರೆ ಫ್ರೆಂಡ್ಸ್ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ. ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಇಷ್ಟೊಂದು ಜನದಲ್ಲಿ ನಾನು ಸೆಲೆಕ್ಟ್ ಆಗಿರೋದಕ್ಕೆ ನನ್ಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ. ಎಷ್ಟೊಂದು ಜನ ಟ್ರೈ ಮಾಡ್ತಿರ್ತಾರೆ, ಅಂಥದ್ರಲ್ಲಿ ನನ್ಗೆ ಆಫರ್ ಸಿಕ್ಕಿರೋದು ನಿಜ. ನೀನು ಪಕ್ಕ ಹ್ಞೂ ಅಪ್ಪಿ, ಮೇಲ್ ತೋರಿಸ್ತಾರೆ ನಂಬ್ತೀಯ. ನನ್ಗೆ ಗೊತ್ತು ನೀನ್ ನನ್ನ ಜೀವನದಲ್ಲಿ ಏನೋ ಒಳ್ಳೇದಾದ್ರು ನೀನ್ ಮಾತ್ರ ನಂಬಲ್ಲ ಅಂತ ಅನ್ಬಿಟ್ಟು. ನೋಡು, ಫ್ರಾಂಕ್ ಫೇಕ್ ಅನ್ಬಿಟ್ಟು ಎಲ್ಲ ಸರ್ಚ್ ಮಾಡಿದೆ. ನಿಜವಾಗ್ಲೂ ಇದು ಬಿಗ್ ಬಾಸ್ ಟೀಮ್ ಕಡೆಯಿಂದಾನೇ ಬಂದಿರೋದು. ನೋಡಲ್ಲ ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಟೀಮ್ ಬಂದೈತೆ. ಬಸ್ಸಲ್ಲಿ ಹೋಗ್ತೀನಿ ಬಸ್ಸಲ್ಲ ನಿಂದಿರೋದು ಹೇಳು ಹೆಂಗಿರ್ತಿ ಅಂತ. ಇಲ್ಲೇ 8-9 ಗಂಟೆಗೆ ಹೇಳ್ತಿ.
ಎಂಟು ಗಂಟೆಗೆ ಎದ್ದೇಳ್ತಿ, ಅಲ್ಲ 6 ಗಂಟೆ 4 ಗಂಟೆಗೆ 3 ಗಂಟೆಗೆ ಮಲ್ಗೋದು. ಮಲ್ಗೋದಲ್ಲಪ್ಪಿ, ಗೆಲ್ಲೋದು. ನೀನ್ ಗೆತ್ತಿ ಮಲ್ಗಕ್ಕ ಹೋಗ್ತಾರಲ್ಲಿ ಒಂದ್ ಅಷ್ಟಕ್ಕೆ ನೀನ್ ಹಿಂಗಂತೆ. ನಡ್ದಾಡಕ್ಕೂ ಅಲ್ಲಪ್ಪಿ, ಬಿಗ್ ಬಾಸ್ ಹೋಗ್ತಾರದು ಗೇಮ್ಸ್ ಆಡಕ್ಕೆ. ಅದಕ್ಕೆ ಎಷ್ಟೊಂದು ಶಾಪಿಂಗ್ ಐತಿ. ನೀನ್ ಹೋಗ ಅಲ್ಲಿ ಆಡೋದು ಗೆಲ್ಲೋದು ನೋಡ್ತಾ ಇದ್ಯಾ. ಈಗ ಸದ್ಯಕ್ಕೆ ನನಗ್ ಶಾಪಿಂಗ್ ಕಡಿಮೆ 1-2 ಲಕ್ಷ ಆದ್ರೂ ಬೇಕು ನನ್ಗೆ ಬಟ್ಟೆ. 2 ಲಕ್ಷ ಅಂತ ಇದೆಯತ್ತು ನನ್ನ ಹತ್ರ ಇಲ್ಲಪ್ಪ. ಬಿಗ್ ಬಾಸ್ ಹೇಳು. ಹೋಗು. ಆಯ್ತು ಬಿಡು, ನನ್ ಹಳೆ ಬಟ್ಟೆಗಳು ತುಂಬ್ಕೊಂಡು ಹೋದ್ರಾಯ್ತು. ನನ್ಗೆ ಎಷ್ಟು ಖುಷಿ ಆಗ್ತಿದಪ್ಪ. ನಿನ್ಗೆ ಏನ್ ಅನಿಸ್ತೈತೆ ಫ್ರೆಂಡ್ಸ್? ನಿಜವಾಗ್ಲೂ ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಆಯ್ತು ಹೋಗು, ಹೋಗಿ ನೀನ್ ಹೇಗೋದು ಹೇಳಲ್ಲಿ. ಏನ್ ಹೇಗೋದಪ್ಪಿ? ಅಲ್ಲಿ ಸಿಸ್ಟಮ್ ಜಾಸ್ತಿ ನೋಡಿದ್ಯಲ್ಲ. ನಾನು ಹೋಗ್ತಾ ಇರೋದು ನಿಮ್ಮ ಅವ್ವನ್ ಮನೆಗಲ್ಲಪ್ಪಿ ಹೇಗಕ್ಕೆ. ಬಿಗ್ ಬಾಸ್ ಬೇರೆ ಗಂಡಂದ್ರಾಗಿದ್ರೆ ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಏನಾಗ್ಬೇಕಪ್ಪಿ ಕೆಲ್ಸ? ಬಿಗ್ ಬಾಸ್ ಕೆಲಸ ಮಾಡಕ್ ಹೋಗ್ತಿರೋದ ಅಲ್ಲಪ್ಪಿ. ಆಟಾಡಕ್ಕೆ. ಆಟ ಆಡೋದು, ಗೇಮ್ಸ್ ಆಡೋದು, ಖುಷಿ ಖುಷಿಯಾಗಿರೋದು, ಕ್ಯಾಮ್ರಾ ಮುಂದೆ ಅವಾಗ ಅವಾಗ ಅಳೋದು. ಚೆನ್ನಾಗ್ ಸೀನ್ ಚೆನ್ನಾಗ್ ಮಾಡ್ತೀನಿ. ಅರ್ಥ ಹೊಂದಾಣಿಕೆ ಇದ್ದೆ ನೀನು. ನಾನು ನಿನ್ ಕಂಡ್ರೆ ಮಾತ್ರ ಆಗಲ್ಲ, ನೀನ್ ಎಲ್ಲಾರ್ ಕಂಡ್ರೆ ನಂಗೆ ಇಷ್ಟ. ನಾನು ಎಲ್ಲಾರ ಹತ್ರ ಹೊಂದ್ಕೋತೀನಿ. ನೀನು ಇವಾಗ ನೀನ್ ಪರ್ಮಿಷನ್ ಕೊಡು ಅಷ್ಟೇ. ನೀನ್ ಹೊಂದಾಣಿಕೆ ಮಾಡ್ಕೊಂಡಿದ್ದೇನೆ. 3 ದಿವಸ ಕೊಡೋದು ನೋಡ್ತಿ. ಆಯ್ತಪ್ಪ, ನೀನೇ ನನ್ 30 ದಿನ ಹೋಗ್ಬೇಕು ಅಂತಿದ್ರೆ ನೀನ್ 3 ದಿನಕ್ಕೆ ವಾಪಸ್ ಬಂತಾ ಇದೀಯಾ. ನನಗ್ ಗೊತ್ತು ನೀನ್ ಯಾಕೆ ಕಳಿಸ್ತಾ ಇಲ್ಲ. ನಾನು ಹೇಳ ಅಕಸ್ಮಾತ್ ನಾನು ಬಿಗ್ ಬಾಸ್ ಹೋಗ್ತೀನಿ, ಫುಲ್ ಫೇಮಸ್ ಆಗ್ಬಿಟ್ಟು ವೈರಲ್ ಆಗ್ಬಿಡ್ತೀನಿ. ಆಚೆ ವರ್ಷ ನನ್ಗೆ ಹೀರೋ ಏನೋ ಚಾನ್ಸ್ಗಳು ಸಿಗ್ತವೆ. ನಿನ್ನೆ ಬಿಟ್ಬಿಡ್ತೀನಿ ಅಂತ ತಾನೇ ನೀನು. ನೋಡಿ, ಅಷ್ಟು ಲಕ್ಷ ಜನರು ನನ್ನ ಸೆಲೆಕ್ಟ್ ಮಾಡಿದ್ರೆ ನೀನ್ ಏನೋ 1 ಕಿಲೋಮೀಟರ್ ಸುಬ್ಸಂತೆ ಅಲ್ಲಿ ಆಟ ಆಡ್ಬೇಕಲ್ಲ ನೀನು. ಆಡ್ತೀನಿ, ನನಗ್ ಗೊತ್ತು. ನೀನು ನೀನೇ ವೋಟ್ ಹಾಕ್ದಿರ ಸೋಲ್ಸಂಗಿದ್ಯಾ ನನ್ನ. ಎಷ್ಟು ಆಸೆಯಿಂದ ಇದೆ, ಎಲ್ಲ ಎಷ್ಟು ಎಕ್ಸೈಟ್ ಆಗಿದೆ. ನೀನೇ ಪ್ರೋತ್ಸಾಹಿಸಿಲ್ಲ ಅಂದ್ರೆ ಹೆಂಗಪ್ಪಿ? ಎಲ್ರಿಗೂ ಶೇರ್ ಮಾಡಿದೆ, ನಮ್ ಫ್ರೆಂಡ್ಸ್ ಎಲ್ರಿಗೂನು. ಎಲ್ರು ಅವಾಗ್ಲಿಂದ ಕಂಗ್ರಾಚುಲೇಷನ್, ಖುಷಿಯಾಗಿ ಹೋಗ್ಬಿಟ್ವಾ ಅಂತೆಲ್ಲ ಎಲ್ಲಾರು ಟಿಪ್ಸ್ ಎಲ್ಲ ಕೊಡ್ತಾವ್. ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತೀಯ. ಮುನ್ಸ್ಕೊಂಡು ಹತ್ಕೊಂಡು ಕುತ್ಕೊಬಿಡ್ತೀಯ ಅಂದ್ರೆ ಯಾರು ಏನು ಅನ್ನಲ್ಲ. ಅಂದ್ರೆ ನೀನಂದ್ರೆ ಸುಮ್ನೆ ಅಲ್ಲ, ಬೇರೆಯವ್ರಂದ್ರೆ ಸುಮ್ನೆ ಇರ್ತೀನಾ? ಅದೇನೆ ಹೇಳ್ತಾ ಇರೋದು. ಬಿಗ್ ಬಾಸ್ ಅಲ್ಲಿ ಫೈಟ್ ನಂತರದವರೇ ಇರ್ಬೇಕು. ಬಾಯಿ ಜಗಳ ಬಜಾರಿಗಳೇ ವಿನ್ ಆಗೋದು. ಫೈಟ್ ಮಾಡ್ತೀನಿ. 4 ಗಂಟೆ 3 ಗಂಟೆ ಮಲ್ಕೊಂಡ್ಯಾ? ಮಲ್ಕೋತೀನಿ. ಪರವಾಗಿಲ್ಲ, 3 ತಿಂಗಳು ನಿದ್ದೆ ಕೆಟ್ರೆ ಏನಾಗಲ್ಲ. ಅಲ್ಲ, ಎಲ್ಲಾರು ಅಲ್ಲಿ ಕಪ್ ಗೆಲ್ಬೇಕು ಅಂತ ಹೋದ್ರೆ ನೀನು ನಿದ್ದೆ ಬಿಟ್ಬಿಟ್ಟಿರ್ತೀಯಾ ಅಂತ ಕೇಳ್ತೀಯ. ಹೆಂಗಪ್ಪಿ ಕತೆ? ಏನು ನಿದ್ದೆ ಬಿಡ್ಬೇಕು, ಊಟ ಬಿಡ್ಬೇಕು, ಊಟ ಇಲ್ಲೇ ತಲಸುತ್ತ ಹಿಂಗಂತಿ. ಅಲ್ಲ ಹೆಂಗಿರ್ತೀಯ? ಏನು ಸಿಕ್ಕಿದ್ ತಿನ್ಕೊಳ್ಳೋದು, 3 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸಿಕ್ಕುತ್ತೆ ಅಲ್ಲಿ ಆಯ್ಕೊಂತಿದ್ಯಲ್ಲಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಆಗಲ್ಲ, ಇರಲ್ಲ ಸುಮ್ನೆ. ಇಲ್ಲಪ್ಪಿ, ಅಷ್ಟ್ ಜನದ್ರಲ್ಲಿ ನನ್ನ ಸೆಲೆಕ್ಟ್ ಮಾಡೋರಂದ್ರೆ ನಾನು ಇದನ್ನ ಮಿಸ್ ಮಾಡ್ಕೊಳಕ್ ಆಗ್ತೈತಾ? ಎಷ್ಟ್ ಜನ ನಿನ್ ತೋರ್ಸಿಲ್ಲ ನನ್ ವಿಡಿಯೋಗಳು ನೋಡಿ. ಎಲ್ರು ಹೆಂಗ್ ವಿಡಿಯೋ ಮಾಡಾಕ್ತಾವ್ರೆ ಪಾಪ. ಸೆಲೆಕ್ಟ್ ಆಗಲ್ಲ ಅಂದ್ರು ಅಲ್ಲಿ ನೀರ್ ಬರೋದು ಇರಲ್ಲಪ್ಪಿ. ನೀರ್ ಬರೋದಿಲ್ಲ. ನೀನೇ ಹೋಗ್ಲಿ ಬಿಗ್ ಬಾಸ್ ಟೀಮ್ಗೆ ಇವೆಲ್ಲ ಬರ್ಕೊಟ್ಬಿಡು. ನನ್ನ ಎಂಟ್ರಿಗೆ ಇವೆಲ್ಲ ಆಗಲ್ಲ, ಇವೇ ಮಾಡಿಸ್ರಿ ಅಂತ ಅನ್ಬಿಟ್ಟು. ಆಡ್ತೀನಿ. ಎಷ್ಟೊಂದ್ ಆಟ ಆಡಿಲ್ಲ. ಕಬಡ್ಡಿ, ಬಂದಿಯಾ, ತಿರುಗಾಳದಿಯಾ? ನೀನು ಇನ್ನೇನಪ್ಪಿ? ಅಧ್ಯಯನ ಮಾಡ್ಕೋದ್ರೆ ನಾನು ಹೇಳಿದ್ದೀನಿ. ನಿನ್ ಕೈಲಿ ಆದ್ರಂಗ್ ಹೋಗು. ಆಗ್ತೈತೆ, ಅದಕ್ಕೆ ಇಷ್ಟೊಂದ್ ಜೋಶ್ ಆಗಿದ್ದೆ ನಾನು. ನೀನ್ ನೋಡಿದ್ರೆ ಈಗೆಲ್ಲ ಹಿಂಗ್ ಮಾಡಿದೀವ. ಕೆಲಸ ನೋಡು, ಆಗಲ್ಲ ನಿನ್ ಕೈಲಿ. ಇವಾಗ ಮಿತು ಅದ್ ನಾವು ಮೈ ಕೈ ನೋವು ಅಂತೆ. ಅಲ್ಲಿ ನೋವು ಬಂದ್ರೆ ಮಾತ್ರ ಇಂಜೆಕ್ಷನ್ ತಗೋತೀನಿ ನಾನು. ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ನೀನು. ಆಗ್ತೀನಿ. ಗೆಲ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು. ಯಾವ್ದು ಈಸಿಯಾಗಿ ಸಿಗಲ್ಲ. ಕಷ್ಟ ಪಡ್ಬೇಕು. ನೀನ್ ಕಟ್ಕೊಂಡು ಎಷ್ಟು ಕಷ್ಟ ಪಟ್ಟಿಲ್ಲ, ಅದ್ರ ಮುಂದೆ ಯಾವ ಕಷ್ಟ? ಯಾವ್ದಾದ್ರು ಗಂಡನ್ಗೆ ಎಂಟಿಂಗ್ ಸೆಲೆಕ್ಟ್ ಆಗೋಳು ಅಂದ್ರೆ ಅವರೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ನೀನ್ ನೋಡಿದ್ರೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದೀಯಾ. ನಾನು ಬಿಗ್ ಬಾಸ್ ಟೀಮ್ ನಾನೇ ರಿಪ್ಲೈ ಮಾಡ್ಬಿಡ್ಬೇಕು, ಬೇಡ ನಾನ್ ಬರಲ್ಲ ಅಂತ. ಆತರ ನನ್ನ ಡಿಮೋಟಿವ್ ಮಾಡ್ತಾ ಇದೀಯಾ. ಜಗಳಕ್ ಬಿಡ್ಬೇಕು, ಅವರೇ ಲಾಸ್ಟ್ ವರ್ಗು ಇರೋದು. ಅದಕ್ಕೆ ನಾನು ಸೆಲೆಕ್ಟ್ ಮಾಡಿರೋದು. ನಮ್ ವಿಡಿಯೋಸ್ ಎಲ್ಲ ನೋಡಿದ್ರಂತೆ ಬಿಗ್ ಬಾಸ್ ಸುದೀಪ್ ಅವ್ರು ಸಹ ಕುತ್ಕೊಂಡು ನೋಡವ್ರೆ ನಮ್ ವಿಡಿಯೋಸ್ ನ. ದೊಡ್ಡ ಮನೆ ಹಾಳ ಯಾರು ಅಂತ ಕೇಳಿದ್ರೆ ಎಲ್ರು ನೀನು 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 ಅಂತಾರಲ್ಲ. ಅವ್ರು ಸುಮ್ನೆ ಸೆಲೆಕ್ಟ್ ಮಾಡಲ್ಲಪ್ಪ. ನನ್ ಡಿಮೋಟಿವ್ ಮಾಡಬೇಡ. ನಾನೇನು ಅಂತ ನಾನು ಎಲ್ರಿಗೂ ತೋರಿಸ್ಬೇಕು. ಇವಾಗ ಆ ಟೈಮ್ ಬಂದೈತೆ. ದೇವ್ರು ಯಾರಿಗೂ ಈ ತರ ಚಾನ್ಸ್ ಕೊಡಲ್ಲ. ಎಲ್ರು ಕಷ್ಟ ಪಡ್ತಾವ್ರಪ್ಪ ಈ ವಿಡಿಯೋಸ್ ಮಾಡಿ ಹಾಕೊಂಡು ನಾವ್ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬೇಕು ಅಂತಾರ. ನಾನು ಏನು ಮಾಡ್ದಿರ ಸೆಲೆಕ್ಟ್ ಆಗಿಲ್ಲ. ಟೈಮ್ ಸರಿ ಊಟ ತುಂಬಾ ಊಟ ಇಲ್ಲ. ಏನ್ ಮಾಡ್ತೀಯ ಅಂದ್ರೆ ನಾನು ತಿನ್ನಕ್ಕೋಸ್ಕರ ಬದುಕಿದೀನಿ ಅಂತನಾ? ಪರವಾಗಿಲ್ಲ,
ಪರವಾಗಿಲ್ಲ ಬಿಗ್ ಬಾಸ್ ನಿಮ್ಗೆ ನಾನು ಫಸ್ಟ್ ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವೇನ್ ಕೊಟ್ಟಿಲ್ಲ ಅಂದ್ರೆ ಊಟ ಕೊಡ್ರಿ ಫಸ್ಟ್ ಅಂತ. ಊಟ ಕೊಡ್ತಾರಾ? ಕೊಡ್ತಾರೆ. ಹ್ಮ್. ಹೆಂಗಾರ ಊಟ ತಿಂದಿಲ್ಲ ಅಂದ್ರೆ ನನ್ ತಲೆ ಸುತ್ತಿದ್ಮೇಲೆ ಆದ್ರೂ ಕೊಡ್ತಾರೆ ತಾನೆ. ಸುಮ್ಮನೆ ಹೋಗ್ಬೇಡ, ಸುಮ್ಮನಿರದೆ. ಇಲ್ಲ ಪೇ ನನ್ಗೆ ಹೋಗ್ಲೇಬೇಕು. ನಿನ್ಗ ಡೌಟ್ ಏನ್ ಹೇಳು? ಈ ತಲೆ ಸುತ್ಬಿಡೋದು, ನಿದ್ದೆ ಬಿಡೋದು, ಬಾಯ್ ಬಾಡ್ಕಿ ಬಜಾರಿ ಜಗಳಕ್ ಹೋಗ್ಬಿಡ್ತೀಯಾ, ಅದೆಲ್ಲ ಬಿಟ್ಬಿಟ್ಟು ನಿನ್ ಮನ್ಸಲ್ಲಿ ಏನೈತೆ ಹೇಳು. ಆಟ ಆಡೋದು ಹೇಳು, ಅದೇಳು. ಅದು ಬಿಟ್ಬಿಡು. ಅದು ನಿನ್ ಮನ್ಸಲ್ಲಿ ಇಲ್ಲ. ನಿನ್ ಮನ್ಸಲ್ಲಿ ಏನೈತೆ? ಯಾಕೆ ನನ್ನನ್ನ ಹಿಂಗ್ ಮಾಡ್ತಾ ಇದೀಯ ಹೇಳು? ಪೈಸೆ ಬೇಕಲ್ಲ. ದುಡ್ಡು ಕೊಟ್ಟು ಕಳ್ಸಕ್ ಆಯ್ತು. ನಾನು ನನ್ನ ಹತ್ರ ಇರೋ ಡ್ರೆಸ್ಗಳಲ್ಲೇ ಮ್ಯಾನೇಜ್ ಮಾಡ್ಕೋತೀನಿ 3 ತಿಂಗಳು. ಆಗಾಗ ನೀನು ಒಂದ್ ಸ್ವಲ್ಪ ಹೊಸ ಡ್ರೆಸ್ಗಳು ಕಳಿಸ್ಕೊಡ್ ಸಾಕು. ನೀನ್ ಹೋದ್ರೆ ಅಡ್ಜಸ್ಟ್ ಆಗಲ್ಲ ಅಲ್ಲಿ. ಅಂದ್ರೆ ಬಿಗ್ ಬಾಸ್ ಅಡ್ಜಸ್ಟ್ ಆಗಲ್ಲ, ನಾನೇ ಬಿಗ್ ಬಾಸ್ ಅಡ್ಜಸ್ಟ್ ಆಗಲ್ಲ, ಸೆಟ್ ಆಗಲ್ಲ ಅಂತ. ಅಲ್ಲಿ ಹೊಂದಾಣಿಕೆ ಆಗಲ್ಲ. ನೀನು ನಾನು ಹೊಂದಾಣಿಕೆ ಮಾಡ್ಕೊಳಲ್ಲ. ಕಿಚೆ ತೆಗೆದ್ಬಿಡ್ತಿ, ಆದ್ಮೇಲೆ ಕೆಲಸ ಬಿಡ್ತಿ. ಜಗಳಕ್ ಬಿಡೋರೆ ಲಾಸ್ಟ್ ವರ್ಗೂ ಇರೋದು. ಸುಸ್ತಾದ್ರೆ ಗ್ಲೂಕೋಸ್ ತಕೊಂಡ್ ಹೋಗ್ತೀನಿ ಒಂದ್ ಡಬ್ಬಿ. ಆಟ ಆಡ್ಬೇಕಲ್ಲ ನೀನು. ಆಡ್ತೀನಪ್ಪಿ. ನೀನ್ ನಾನು ಆಡೋ ಆಟ ನೋಡ್ಲಿಲ್ಲ ನೀನು ಸ್ಕೂಲ್ ಡೇಸ್ ಅಲ್ಲಿ? ಇಲ್ಲಿ ನೋಡ್ತಾ ಇದ್ದೀನಿ ಆಟ ಆಡೋದು ಹೆಂಗೆ ಅಂತ. ಯಾಕಪ್ಪಿ ಹಿಂಗ್ ಹೊಟ್ಟೆ ಉರಿಸ್ತಾ ಇದೀಯಾ? ಗಾಡಿಯಿಂದ ಊರಿಗೆ ಬಂದ್ರೆ ಸುಸ್ತು ಅಂತಿ, ಒಂದ್ ದಿವಸ ರಜೆ ತಪ್ಪತ್ತಿ, ಅಲ್ಲಿ ಆಡ್ತೇನೆ. ನಾನು ಆಡ್ತೀನಿ, ಅದ್ ಜೋಶ್ ಇರ್ತೈತಲ್ಲಪ್ಪಿ. ಇವಾಗ ನೀನ್ ನನ್ ಗಂಡ, ನಿನ್ ಮುಂದೆ ನಾನ್ ಸುಸ್ತು ಅದೆಲ್ಲ ತೋರ್ಸ್ಕೊತೀನಿ, ಬೇರೆಯವ್ರ ಮುಂದೆ ಹಂಗ್ ತೋರ್ಸ್ಕೊಳಕ್ ಆಗಲ್ಲ. ನಾವ್ ವೀಕ್ ಆಗ್ಬಿಡ್ತೀವಿ ಅನ್ಬಿಟ್ಟು ಏನೇ ಇದ್ರು ಮುಚ್ಚಿಕೊಂಡು ನಾವ್ ಜೋಶಾಗಿ ಆಡ್ತೀನಿ. ಕಷ್ಟ ಆದ್ ನೋಡು. ಕಷ್ಟ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಇದೊಂದು ಲಾಸ್ಟ್ ಚಾನ್ಸ್ ದೇವ್ರು ನನ್ ಕೊಟ್ಟಿರೋದು. ನೀನ್ ಯೋಚನೆ ಮಾಡಪ್ಪಿ, ಬೇರೆ ಯಾರಿಗಾದ್ರೂ ಈ ತರ ಚಾನ್ಸ್ ಸಿಕ್ಕೈತಾ? ಅಲ್ಲ ಸರಿ, ಇಲ್ಲೇನು ಹತ್ರ ನಿಂಗೆ ಅಲ್ಲಿ ಆಗ್ತೀಯಾ? ಅದ್ ಏಕಕ್ಕೆ ನಿಮ್ ಮೂವನ್ ಮನೆ ಅಲ್ಲಪ್ಪಿ, ಏಕಕ್ಕೆ ನಮ್ಮವನ್ ಮನೆ ಅಲ್ಲ ಅಂತ. ಅಲ್ಲೇ ಹೇಗಿದ್ದೀನಿ ನಿಮ್ ಮೂವನ್ ಹತ್ರ, ಬಿಗ್ ಬಾಸ್ ಹತ್ರ ಯಾಕೆ ಹೇಗಕ್ಕಾಗಲ್ಲ ಅಂತ. ಅದಕ್ಕಿಂತ ಕಷ್ಟದ್ ಯಾವ್ದು ಇಲ್ಲ ನಿಮ್ ಮನೆಗಿಂತ. ಇದು ನನ್ ಬೇಡಪ್ಪಿ, ನನ್ ಕಳ್ಸೋಪಿ. ನಾನು ಅಷ್ಟೇ ನಿನ್ಗೆ ಹೇಳ್ದಿರ ಮಾಡಿದಿರ, ಆಮೇಲೆ ಹೋಗ್ಬಿಟ್ಟು ಬಿಗ್ ಬಾಸ್ ಇಂಟರ್ವ್ಯೂದಲ್ಲೆಲ್ಲ ನನ್ಗೆ ಮದ್ವೆನೇ ಆಗ್ಲಿಲ್ಲ ಅಂತ ನಾನು ಇಂಟರ್ವ್ಯೂ ಕೊಟ್ಬಿಡ್ತೀನಿ ಅಷ್ಟೇ. ನೀನ್ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ನಮ್ನು ಕರೀತಾರಪ್ಪ ಅವರು. ಏನಂತ ಹೇಳ್ದಿ ಕರೆದ್ರೆ? ಬೇಡ ಅವಳು ವೀಕು, ಕೆಲಸ ಆಗಲ್ಲ. ಬಿಗ್ ಬಾಸ್ ಅವ್ರಿಗೆ ಹೇಳ್ಬಿಡ್ತೀಯ ಬೇಡ ಇವಳು ಅಂತ? ಹೇಳ್ತೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ಇದು ನೀನು ನನ್ಗೆ ಸುಸ್ತಾಗ್ತೈತೆ, ಊಟ ಇರಲ್ಲ, ನಿದ್ದೆ ಇರಲ್ಲ, ಜಗಳ ಮಾಡ್ತೀನಿ, ಬಾಯ್ ಬಡಿಕೆ ಅದೆಲ್ಲ ಅಲ್ಲ. ನಾನ್ ಫೇಮಸ್ ಆಗ್ಬಿಡ್ತೀನಿ ಅಂತ ನಿನ್ ಹೊಟ್ಟೆ ಉರಿಯಪ್ಪಿ. ಯಾವ ಗಂಡಸೆ ಆಗ್ಲಿ ಹೆಂಡತಿ ನಮ್ಗಿಂತ ಮೇಲೆ ಹೋಗ್ಬಾರ್ದು ಅಂದ್ಬಿಟ್ಟು ಕೆಲವ್ರು ಗಂಡಸರು ಯೋಚನೆ ಮಾಡ್ತಾರೆ, ಹಂಗೆ ನೀನು ಯೋಚನೆ ಮಾಡ್ತಾ ಇದೀಯಾ. ನಿನ್ ಬುದ್ಧಿ ನನ್ಗೆ ಗೊತ್ತಾಯ್ತು. ಫೇಮಸ್ ಆಗ್ಬೇಕಲ್ಲ ನೀನು, ಫೇಮಸ್ ಆಗ್ಬೇಕಲ್ಲ ನೀನು. ಆಗಲ್ಲ ಆಗ್ತೀನಿ. ಬಿಗ್ ಬಾಸ್ ಹೋದ್ರೆ ಫೇಮಸ್ ಆಗಿ ಆಗ್ತೀನಿ. ನೀನು ಆಟ ಆಡ್ತೀಯಾ? ಇಲ್ಲ, ಕುತ್ಕೊಂಡ್ ಪಾನಿಪುರಿ ತಿಂತೀನಿ. ಅಲ್ಲಿ ಪಾನಿಪುರಿ ಮಾಡೋದು ಅಷ್ಟೇ. ಕರೆಕ್ಟ್. ಎಂತ ನಾತ್ ಬಾಯಪ್ಪಿ ನೀನು. ಅಷ್ಟೇ. ಕರೆಂಟ್ ಹೋಯ್ತಿದ್ಯಾ? ಎಲ್ಲ ನಂಬಲ್ಲ ನನ್ಗೆ. ಅದು ಇದು ಜ್ಯೋತಿ, ಅದು ಕರೆಕ್ಟ್. ಕರೆಕ್ಟ್ ಅಂದ್ರೆ ಏನರ್ಥ ಇವಾಗ? ಆಗಲ್ಲ, ಅದು ಹೋಯ್ತಿಯ ಬತ್ತಿ ಅಷ್ಟೇ. ಹೋಗ್ತೀನಿ. ಗೊತ್ತಾಯ್ತು, ಹೋಗು. ಆಮೇಲೆ ಅಡ್ವೈಸ್ ಕೊಡ್ಬೇಕು. ನನ್ನ ಹತ್ರನೇ ನಾನು ಬಂದ್ಬಿಟ್ರೆ ಯಾರ ತಗಿರ್ತೆ? ಸರಿ ಇಲ್ಲ, ಅದು ಪಳ್ಳು. ನಮ್ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಇವಾಗ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ, ಕರೆಂಟ್ ಹೋಗೋದು ಇವತ್ತು ಮಾತ್ರ. ನಾನು ಬಿಗ್ ಬಾಸ್ ಹೋಗೋ ತನಕ ಈ ಅಪಶಕುನಗಳನ್ನೆಲ್ಲ ನಾನ್ ನಂಬಲ್ಲ. ನನ್ಗೆ ನೀನ್ ನಂಬ್ಕೋ, ಆದ್ರೆ ನೀನು ಹಿಂಗೆ ಆದ್ರೆ ನನ್ ಬಿಗ್ ಬಾಸ್ ಒಳಗಡೆ ಕ್ಯಾಮ್ರಾ ಮುಂದೆ ನನ್ ಗಂಡ ಸರಿ ಇಲ್ಲ ಅಂತ ಹೇಳ್ಬೇಕಾಗ್ತೈತೆ ಅಷ್ಟೇ. ಹೇಳ್ಕೊ ಸರಿ ಇಲ್ಲ ಅಂತ. ಆಯ್ತು, ಪರವಾಗಿಲ್ಲ. ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟಗಳು ಬರ್ತವೆ. ಮುಂದೊಂದ್ ದಿನ ನನ್ ದೊಡ್ಡ ಸೆಲೆಬ್ರಿಟಿ ಆದ್ಮೇಲೆ ಇಂಟರ್ವ್ಯೂದಲ್ಲಿ ಇದನ್ನೆಲ್ಲ ಕುತ್ಕೊಂಡು ನಾನು ಶೇರ್ ಮಾಡ್ಕೋತೀನಿ. ನನ್ ಗಂಡನೇ ನನ್ನ ತುಳಿತಾ ಇದ್ದ ನನ್ ಟ್ಯಾಲೆಂಟ್ ಅದನ್ನೆಲ್ಲ ಮೆಟ್ಟಿ ಮುಂದೆ ಬಂದೆ ಅನ್ಬಿಟ್ಟು ಗೊಳೋ ಅಂತ ಅಳ್ತೀನಿ ಬಿಡು. ಜೀವ ಇಕ್ತಿರ್ತಾ ಇದ್ರ ಹೋಗು. ನೀನ್ ಅಲ್ಲಿ ಹೇಗಿ ಇದ್ದಿ 2 ದಿವಸಕ್ಕೆ ಒಳಗ್ ಮಾಡ್ತೆ. ನಾನು ಊರ್ ಹೋದ್ರೆ ಸಾಕು, ಫೋನ್ ಮಾಡ್ತೀಯ, ಬಾ ಬಯತಿದೆ. ಅಲ್ಲಾದ್ರೂ ಸುಮಾರು ಜನ ನನ್ ಜೊತೆ ಇರ್ತಾರೆ, ಇಲ್ಲ ಒಬ್ಳೆ, ಅದಕ್ಕೆ ಫೋನ್ ಮಾಡ್ತೀನಿ ನಿನ್ಗೆ. ನನಗೆ ಇರ್ತೀನಪ್ಪಿ, ಪ್ಲೀಸ್ ಅಪ್ಪಿ, ನನ್ ಕಳಿಸ್ಕೊಡು, ಖುಷಿಯಾಗಿ ಕಳಿಸ್ಕೊಡು. ಜಗಳ ಮಾಡ್ಕೊಂಡು ಇಡಿಸ್ಕೊಡು ಮುಚ್ಕಣೆ. ಜಗಳ ಮಾಡೋರ್ನ ಇರಿಸ್ಕೊಳ್ಳೋದಪ್ಪ ಇಲ್ಲಿ. ಇನ್ನೇನ್ ಶಾಂತ ರೀತಿಯಿಂದ ಇರೋರು ಯಾರು ಇರಲ್ಲ, ಅವರೇ ಬೇಗ ಆಚೆ ಬರೋದು. ನಾನ್ ಜಗಳ ಮಾಡೋದು, ಬಾಯ್ ಮಾಡೋದನ್ನೇ ನೋಡಿ ಸೆಲೆಕ್ಟ್ ಮಾಡಿರೋದು. ಅಷ್ಟು ಅಲ್ದೆ ಅವರು ಒಂದು ಮೆನ್ಷನ್ ಮಾಡವ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ವಿನ್ನರ್ ನೀವೇ ಅಂತ. ಅಲ್ಲ, ನಾನು ಒಳಗಡೆ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಹಿಂಗೆ ಹೇಳ್ತಿರ್ತಾನೆ ನೀನು. ಅವಳಿಗೆ ಕೆಲಸ ಮಾಡಕ್ ಆಗಲ್ಲ, ಊಟ ಹಸ್ಕೊಂಡಿರಲ್ಲ, ಓಟ್ ಹಾಕ್ಬೇಡ್ರಿ ಎಲ್ರು ಯಾರು ಅಂತ ಹೇಳ್ತಿರ್ತಾನೆ ನೀನು. ಕಳ್ಸಪ್ಪಿ, ನನ್ ಪ್ಲೀಸ್. ಚೆನ್ನಾಗ್ ಆಡಿದ್ರೆ ಓಟ್ ಹಾಕ್ತಾರ,
ಸರಿ ಆಡ್ತೀನಿ. ಫಸ್ಟ್ ನೀನೇ ನನ್ನ ನಂಬ್ಲಿಲ್ಲ ಅಂದ್ರೆ ಇನ್ನು ಜನ ಹೆಂಗ್ ನಂಬ್ತಾರಪ್ಪಿ? ಇಲ್ಲೇ ಗೊತ್ತಾಗ್ತದಲ್ಲ, ನಾನು ಇಲ್ಲೇ ಹೋಗಿ ಹೇಳ್ತೀನಿ. ಅವ್ರವ್ರ ಮನೇಲಿ ಎಲ್ರು ಸೋಂಬೇರಿಗಳೇ. ಕಾಂಪಿಟೇಷನ್ ಅಂತ ಬಂದ್ರೆ ನಾವ್ ಸ್ಟ್ರಾಂಗ್ ಆಗೋದು. ಮಳೆ ಬಿದ್ರೆ ಕೋಲ್ಡ್ ಅಂತೆ, ಹ್ಮ್ ಕಾಲೆಲ್ಲ ಎಳ್ತವೆ ಅಂತೆ. ಎಲ್ಲಿ ಮಾಡ್ತೀವಿ ಕೆಲ್ಸ ಅಲ್ಲಿ? ನಾನು ಏನೋ ಒಂದ್ ಮಾಡ್ಕೊಂಡ್ ಒದ್ದಾಡ್ತೀನಿ ಬಿಡಪ್ಪಿ. ನಾನು ಗಿವ್ ಅಪ್ ಮಾಡಲ್ಲ. ನನ್ ಜೀವನದಲ್ಲೇ ಗಿವ್ ಅಪ್ ಮಾಡ್ಲಿಲ್ಲ ಇದುವರೆಗೂ. ಇನ್ನೊಂದು ಅದೊಂದು ಗೇಮ್ ಶೋ ಅದ್ರಲ್ಲಿ ಗಿವ್ ಅಪ್ ಮಾಡ್ಬಿಡ್ತೀನಿ. ಅಲ್ಲ, ಮನೆ ಇಲ್ಲಿಂದ ಊರ್ಗ್ ಹೋಗಕ್ಕೆ ಮನ್ಸ್ ಆಗಲ್ಲ ಅಂತೆ. ನಮ್ ಫ್ರೆಂಡ್ಸ್ ನೋಡ್ತಾವ್ರೆ, ನಾನು ಇದೆಲ್ಲ ಶೇರ್ ಮಾಡ್ತೀನಿ. ಇದೆಲ್ಲ ನಾನು ನಮ್ ಫ್ರೆಂಡ್ಸ್ ತೋರ್ಸಲ್ಲ ಅನ್ಕೊಂಡಿದ್ಯಾ? ಎಲ್ರು ಕಾಮೆಂಟ್ ಮಾಡ್ತಾರೆ ನೋಡ್ಕೊ. ಏನ್ ಶಿವಣ್ಣನ್ ಇಷ್ಟು ದಿನ ಎಷ್ಟೋ ಒಳ್ಳೆಯವ್ರು ಅನ್ಕೊಂಡಿದ್ವಿ, ಈ ತರ ಹೆಂಡತಿಗೆ ಇಷ್ಟು ಹಿಂಸೆ ಕೊಡ್ತಾವ್ರೆ, ಕಳಿಸ್ತೀರಾ ಅಂತ ಅಂದ್ಬಿಟ್ಟು ಎಲ್ರು ನಿನ್ಗೆ ಬ್ಯಾಡ್ ಕಾಮೆಂಟ್ ಮಾಡ್ತಾರೆ. ಸರಿ ಹೋಗಾಯ್ತು, ಏನ್ ಮಾಡಕ್ಕಾಗಲ್ಲ. ನಗ್ನತ ಕಳ್ಸ್ಕೊಡ್ಬೇಕು ನನ್ಗೆ. ನಾನು ನೀನು ಹೋಗ್ಲಿ. ಬಿಗ್ ಬಾಸ್ ಅಲ್ಲಿ ಗಂಡ ಹೆಂಡ್ತಿನ ಕಳಿಸ್ತಾರ? ನಾನು 2 ದಿವಸ ಕರ್ಕೊಂಡು ಮುಟ್ತೀನಿ ಬಂದಿ. ನೀನ್ ಹೆಂಡ್ತಿನ ಕರ್ಕೊಂಡ್ ಹೋಗಪ್ಪ ಅಂತ ಗೇಟ್ ಹತ್ರ ನಿಲ್ಸಿರ್ತಾರ ನನ್ನ. ನೀನ್ ಬರೋ ಬೇಡ. ನಾನ್ 3 ತಿಂಗಳು ನನ್ ನಿನ್ನ ಮದ್ವೆನೇ ಆಗ್ಲಿಲ್ಲ ಅನ್ಕೋ. 3 ತಿಂಗಳು ನೀನ್ ಇರ್ಬೇಕಲ್ಲ. ನಾನ್ ಇರ್ತೀನಪ್ಪಿ. ನನ್ ಮೇಲೆ ನನ್ ಡಿಮೋಟಿವ್ ಮಾಡ್ಬೇಡ. ನನ್ಗೆ ಹೋಗ್ಲೇಬೇಕು 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 ಅಷ್ಟೇ. ನಿನ್ ಕೈಲಿ ಆಗಲ್ಲ, ಸುಮ್ನಿರು. ನಾನು ಹೇಳ್ತೀನಿ. ನಿನ್ಗೆ ಹೊಟ್ಟೆ ಉರಿತಾನೆಪ್ಪಿ ನಿನ್ಗೆ? ನಮ್ಗೆ ಯಾವ ಹೊಟ್ಟೆ ಇರಲ್ಲಪ್ಪ, ಇರೋದು ಹೇಳ್ತಾ ಇದೀನಿ. ಸರಿ, ನನ್ ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳ, ನನ್ ಬದಲು ನನ್ ಗಂಡ ಬರ್ತಾರೆ ಅಂತ. ನಾನು ಹೋಗಲ್ಲ. ನೀನು ಹೋಗ್ಬೇಡ ನಾನು ಹೋಗ್ಬೇಡ ಅಂದ್ರೆ ಹೆಂಗಪ್ಪಿ? ನಿನ್ ಕೈಲಿ ಆಗಲ್ಲ, ಸುಮ್ನಿರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಯಸ್ಸಾದವ್ರ ಮುಚ್ಚಿ ತರ ಸುತ್ತ ಬೀಳ್ತೀಯ. ಈಗ ಬಿಗ್ ಬಾಸ್ ಅವ್ರಿಗೆ ನಾನು ಏನ್ ಉತ್ತರ ಕೊಡ್ಲಿ ಹೇಳು? ಹೇಳಿ ಹಿಂಗಂತ. ಏನಂತ? ನನ್ಗೆ ಹೊಟ್ಟೆ ಸಿಕ್ತಡೆ, ಎಲ್ಲ ತಲೆ ಸುತ್ತ ಬಿಡ್ತೀನಿ, ಜಗಳ ಜಾಸ್ತಿ ಅಂತ ಹೇಳ್ಬೇಕಾ? ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳ್ಬಿಡು. ಹೆಲ್ತ್ ಪ್ರಾಬ್ಲಮ್ ಆ ಸರ್ಟಿಫಿಕೇಟ್ ತೋರ್ಸ್ಬೇಕು ಅವ್ರಿಗೆ. ಎಲ್ಲ ಟೆಸ್ಟ್ ಮಾಡಿನೇ ಅವ್ರು ಕರ್ಕೊಳ್ಳೋದು. ಸೀರಿಯಸ್ ಸಿಚುವೇಶನ್ ಇದ್ರೆ ಕರ್ಕೊಳಲ್ಲ ಅವ್ರು. ಇದೆಲ್ಲ ಸಣ್ಣ ಪುಟ್ಟ ನಂಗಿರೋ ಕೆಮ್ಮು ಟೆಸ್ಟ್ ಮಾಡಿದ್ರೆ ಕಳ್ಸ್ಬಿಡ್ತಾರೆ ಬಿಡು. ಅಂದ್ರೆ ನನ್ ಮೈ ತುಂಬಾ ರೋಗಗಳ ವೀಕೋ ಹುಡುಗಿ ಆಗಲ್ಲ. ಏನಾರ ಒಂದ್ ಹೇಳ್ಬಿಟ್ರೆ ಕೇಳಿಕಿಲ್ವೇ ಅಂತಿ. ಏನಾರ ಒಂದ್ ಯಾವ್ದಾರ ಸೀರಿಯಸ್ ಹೇಳಿದ್ರೆ ಅಷ್ಟೇ. ನೀನು ಬಿಗ್ ಬಾಸ್ ಅಲ್ಲಿ ನಿಂತರ ಸೀರಿಯಸ್ ವಿಷಯಗಳು ಏನು ಹೇಳಲ್ಲ. ಏನಾರ ಯಾವ್ದಾರ ಒಂದ್ ಎದುರಿಸ್ದಾಗ ಏನ್ ಮಾಡ್ತೀಯ? ಎದುರಿಸ್ದಾಗ ದೇವತ್ ಫಿಲಂ ಮಧ್ಯರಾತ್ರಿ ಎಷ್ಟ್ ಸಲ ನೋಡಿಲ್ಲ, ಯಾಕೆ ಎದುರ್ಕೋತೀನಿ? ಫ್ಯಾಮಿಲಿ ರೌಂಡ್ಗೆ ಮಧ್ಯದಲ್ಲಿ ಫ್ಯಾಮಿಲಿ ರೌಂಡ್ಗೆ ಬಿಗ್ ಬಾಸ್ ಅವ್ರು ಕರೀತವ್ರೆ. ನೀನ್ ಬರ್ತೀಯ, ಟಾಮನ್ ಕಳಿಸ್ತೀಯ ಅಷ್ಟು ಹೇಳು. ಅಂಡ್ ಫೈನಲ್ ಅಲ್ಲಿ ನೀನ್ ಬಾ, ಒಂದ್ ಕೈಲಿ ಕಪ್ ಇರ್ತೈತೆ, ಒಂದ್ ಕೈಲಿ ನೀನ್ ಇರ್ತೀಯ. ಇದು ಫಿಕ್ಸ್. ನನ್ ನೋವೇನಂತ ನನಗ್ ಗೊತ್ತು. ನನ್ ಮೆಂಟಲಿ ಫಿಕ್ಸ್ ಆಗಿದ್ದೀನಪ್ಪಿ. ಈ ಸಲ ಕಪ್ ನಮ್ದೆ. ಆಯ್ತು, ಏನೋ ಮಾಡ್ಕೊ. ನನ್ಗೆ ಕನ್ ಕೈಲಾಗ ಅಂತ ಹೇಳ್ತಾ ಇದೀನಿ. ಹೋಯ್ತೀನಿ. ಆಯ್ತು ಹೋಗು. ಯಾರ್ ಕೈಲೂ ಆಗಲ್ಲಪ್ಪಿ. ಯಾವ ಸೆಲೆಬ್ರಿಟೀಸ್ ಮನೇಲಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಲ್ಲ. ಎಲ್ಲಾರ ಮನೇಲಿ ಅವ್ರವ್ರ ಸೋಂಬೇರಿಗಳೇ. ಕಾಂಪಿಟೇಷನ್ ಅಂತ ಬಂದ್ರೆ ನಾವು ರಿಯಲ್ ಕ್ಯಾರೆಕ್ಟರ್ ಆಚೆ ಬರೋದು. ನಾನು ಸಾಮಾನ್ಯವಾಗಿ ಬಿಟ್ಕೊಡಲ್ಲ. ಜೀವನನೇ ಬಿಟ್ಕೊಟ್ಟಿಲ್ಲ ನಾನು. ತಂದೆ ತಾಯಿ ಇಲ್ದೇನೆ ಬದುಕ್ತೋಳು ನಾನು. ಇನ್ನ ಎಷ್ಟು ಸ್ಟ್ರಾಂಗ್ ಇರ್ಬೇಡ ನನ್ ಮೆಂಟಾಲಿಟಿ. ಎಲ್ಲಾರ ಹೋದ್ರೆ ಒಂದ್ ನೈಟ್ ಕೊಡು ಬತ್ತೆ. ಹೋಗ್ಲಿ, ನಾಳೆ ಎಲ್ಲಾರ ದಿವ್ಯಾಕ್ ಅವ್ರ ಮನೆಗೆ ಹೋಗಿ ಒಂದ್ ವಾರ ಇದ್ಬಿಟ್ಟು ಬರ್ಲಾ? ಪ್ರೂವ್ ಮಾಡ್ಕೊಂಡು. ಆಯ್ತು, ಎಲ್ಲಾರ ಒಂದ್ 2-3 ದಿವಸ ಇದ್ ಬಾ. ಅವಾಗ ಬಿಗ್ ಬಾಸ್ ಕಳಿಸ್ತೀಯ? ಕಳಿಸ್ತೀನಿ. ಅದ್ ಎಂತ ಇದಪ್ಪಿ ನಿಂದು ಇದು? ಬಿಗ್ ಬಾಸ್ ಕರೆಕ್ಟ್ ಆಗಿ ಕಳಿಸುವ. 3 ದಿನ ಬೇರೆಯವ್ರ ಮನೇಲಿ ಇದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತೀನಿ ಅಂತ ಅರ್ಥ? ಟೆಸ್ಟ್ ಮಾಡೋದು ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಟೆಸ್ಟ್ ಮಾಡಕ್ ಬಿಗ್ ಬಾಸ್ ಅವ್ರಪ್ಪ. ನೀನ್ ಯಾಕಪ್ಪಿ? ಅಕಸ್ಮಾತ್ ಇರಕ್ ಆಗಿಲ್ಲ ಅಂತ ನೆನ್ಕೋ, ನಾನೇ ವಾಪಸ್ ಬರ್ತೀನಿ. ಕಳ್ಸು ಅಷ್ಟೇ. ಏಕ್ ಮಾಡ್ತು ಕೂಡ ನಮ್ ಫ್ರೆಂಡ್ಸ್ಗೆ ನನ್ ಫೈಲ್ ಮಾಡ್ಬೇಕು, ಹೋಗ್ತಾ ಇದೀನೋ ಇಲ್ಲ ಅಂತ ಹೇಳ್ಬೇಕು. ಹೇಳು ಫ್ರೆಂಡ್ಸ್. ಕರೆಂಟ್ ಹೋಯ್ತು, ನಾವ್ ಕಾಣಿಸ್ತಾ ಇದೀನೋ ಇಲ್ಲ ಗೊತ್ತಿಲ್ಲ. ಶಿವಣ್ಣ ಹಿಂಗಂತೈತೆ ಫ್ರೆಂಡ್ಸ್. ಆದ್ರೆ ನಾನ್ ಶಿವಣ್ಣನ್ ಮತ್ ಕೇಳೋಳಲ್ಲ, ನಾನು ಹೋಗ್ಲೇಬೇಕು. ಶಿವಣ್ಣ ಬಿಗ್ ಬಾಸ್ ಅಂದ್ರೆ ನಾನು ಬಿಗ್ ಬಾಸ್ ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್. ಫೈನಲಿ ನೀನೇನೇ ಹೇಳಿದ್ರು ಖಂಡಿತ ನಾನು ಇದಕ್ಕೆ ಒಪ್ಪೋದಿಲ್ಲ. ಹೋಗೋದೇ ಇಂಪಾರ್ಟೆಂಟ್ ಅಂತ ಅನಿಸ್ತೈತೆ. ಶಿವ ಪರ್ಮಿಷನ್ ಕೇಳೋಕೆ ನಾನು ರೆಡಿ ಇಲ್ಲ, ಪರ್ಮಿಷನ್ ತಗೊಳಕ್ಕೂ. ಏನ್ ತಮಾಷೆ ಹೀಗಾಡ್ತಾ ಇದೀಯಾ ಇಲ್ಲ? ಎಷ್ಟ್ ಜನಕ್ಕೆ ಈ ಅವಕಾಶ ಸಿಗ್ತಿದೆ ಹೇಳಿ ಫ್ರೆಂಡ್ಸ್ ನೀವೇ.
ಏನೋ ಮಾಡ್ಕೊಳಪ್ಪ ಹಂಗೆ ನೋಡಿ. ಸರಿ, ಇವಾಗ ನೀನು ನಿಂದು ಏನೋ ತಲೆಯಲ್ಲಿ ತುಂಬ್ಕೊಂಡು ಹಿಂಗ್ ಮಾತಾಡ್ತಾ ಇದೆಯಲ್ಲ, 4 ಜನ ನಿಮ್ ಫ್ರೆಂಡ್ಸ್ ಹತ್ರ ಯಾರು ನಿಮ್ ಕ್ಲೋಸ್ ರಿಲೇಷನ್ ಜೊತೆ ಶೇರ್ ಮಾಡ್ಕೊ. ಅವ್ರು ಹೇಳ್ತಾರೆ ಒಳ್ಳೇದು ಯಾವ್ದು ಸರಿ, ಎಲ್ರು ಹೇಳ್ತಾರೆ ಬಿಗ್ ಬಾಸ್ ಕಳಿಸು ಅಂತಾನೆ. ಆಯ್ತು ಕೇಳ್ತೀನಿ ಬಿಡು. ನಾಗಾಲ್ತು ಅಂದ್ರೆ ಏನು ಒಂದೇ ಕುಣಿತಾವಳೆ. ಹೋಗಲಿ ಏನೋ ಮಾಡ್ಕೊ, ಎಷ್ಟು ಹೇಳೋ ಅಷ್ಟೇ. ಹಿಂಗೆ ಖುಷಿಯಾಗಿ ಹೇಳಪ್ಪಿ, ಫ್ರೆಂಡ್ಸ್ ಕಳಿಸ್ತಾ ಇದೀನಿ ಮಧುನ ಅಂತ. ಹ್ಮ್. ಬೇಜಾರ್, ಇಷ್ಟು ಬೇಜಾರ್ ಮಾಡ್ಕೊಂಡ್ರೆ ಆಗಲ್ಲಪ್ಪಿ. ಎಲ್ಲಾ ಗಂಡಂದ್ರೆ ಹಿಂಗೆ ಇದ್ ಮಾಡ್ತಾವ್ರ? ಬಿಗ್ ಬಾಸ್ ಬರೋ ಹೆಣ್ಮಕ್ಳು ಗಂಡಂದ್ರ ಎಲ್ರುನು ನಂಗೆ ಗೊತ್ತಿಲ್ಲ. ನೀನ್ ಮಾತ್ರ ಕಳ್ಸಲ್ಲ. ಮುಖ ತೋರಿಸಿ ಈ ಕಡೆ. ಅಳ್ತಾ ಇದೀಯಾ? ನಾನೇ ಕಳ್ಳಿ. ಮತ್ತೆ ಹಿಂಗ್ ಮಾಡ್ಕೊಂಡಿದ್ಯಾ ಮುಖನ? ನಾನು ಹಂಗೇನೆ ಮತ್ತೆ ಹೋಗ್ತೀನಿ ಅಂತ ಕುಣಿತಿ ಅದಕ್ಕೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ. ಆಯ್ತು, ನಮ್ ಫ್ರೆಂಡ್ಸ್ಗೆ ಇವಾಗ ಖುಷಿಯಾಗಿ ಜೋಶಾಗಿ ಹೇಳು ಕಳಿಸ್ತಾ ಇದೀನಿ ಅಂತ. ನಗಲಾರದೆ ಹಳಲಾರದೆ ತೊಳಲಾಡಿದೆ ಜೀವ. ಅಪ್ಲಿ ಅಲ್ಲಪ್ಪಿ, ಯಾವ ಇದ್ರಲ್ಲಿ ಅನ್ಕೊಂಡೆ ನಿನ್ನ ಎಂಟ್ರನ್ ಸೆಲೆಕ್ಟ್ ಮಾಡ್ತಾರೆ ಅಂತ? ಎಂದಲ್ಲೇ ಮೊಬೈಲ್ ತೋರಿಸ್ತಲ್ಲ. ಸರಿ ಅದಳು. ಅಲ್ಲಪ್ಪಿ, ಯಾವ ಆಂಗಲ್ ಅಲ್ಲಿ ಅನ್ಕೊಂಡೆ ಅಪ್ಪಿ ನನ್ನ ಸೆಲೆಕ್ಟ್ ಮಾಡ್ತಾರೆ ಅವ್ರು ಅಂದ್ಬಿಟ್ಟು. ನಾನೇನ್ ದೊಡ್ಡ ಸೆಲೆಬ್ರಿಟಿನೇನಪ್ಪಿ? ಯೂಟ್ಯೂಬರ್ ಅಲ್ಲ ನಾನು ತಿಳ್ಕೊಂಡೆ. ಓಹೋ, ಯೂಟ್ಯೂಬರ್ ಅನ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಡ್ತಾರೆ ಅನ್ಬಿಟ್ಟು. ನಾನ್ ನಿನ್ನ ಬಿಟ್ಟು ಹೋಗ್ತೀನಿ, ಇರ್ತೀನಿ 3 ತಿಂಗಳಂತ. ಅದ್ ಹೆಂಗ್ ಅನ್ಕೊಂಡೆ? ನನಗ್ ಗೊತ್ತು. ನೀರಾಲೆ ಗೊತ್ತು. ನೀನ್ ಹೇಳ್ತಾ ಇಲ್ಲ ಕಾಕು. ಯಾವ ರೇಂಜ್ಗೆ ಮೇಲ್ ರೆಡಿ ಮಾಡಿದೀನಿ ಅಂದ್ರೆ ಪಕ್ಕ ನಂಬತ್ತಾರ. ಅಪ್ಪಿ ನಿನ್ ಹೆಂಗ ಅನಿಸ್ತು? ಹೆಂಗನ್ಸ್ತು? ಓ ಎಲ್ಲ ಹೊಂಟೈತಾಳೆ. ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ವಾಪಸ್ ಬಂದ್ಮೇಲೆ ಏನ್ ಅದೆಲ್ಲ ಯೋಚನೆ ಮಾಡಿರ್ತೈತಾನೆ. ವಾಪಸ್ ಬಂದ್ಮೇಲೆ ಹೆಂಗಿರ್ತಾಳೆ ಏನ್ ಕತೆ ಅಂತೆಲ್ಲ ನನಗ್ ಗೊತ್ತು, ಗಂಡ್ಮಕ್ಳು ಯೋಚನೆ. ಆಮೇಲೆ ವಾಪಸ್ ಬಂದ್ಮೇಲೆ ನನ್ನ ಕ್ಯಾರೆ ಬುಲಾರೆ ಅನ್ನಲ್ಲ ಅಂತೆಲ್ಲ ಅನ್ಕೊಂಡ, ಜಂಬ ಬಂದ್ಬಿಡ್ತೈತೆ ಅನ್ಕೊಂಡ. ನನಗ್ ಗೊತ್ತು ಸುಮ್ನೆ ನಿನ್ ಕೈಲಿ ಆಗಲ್ಲ ಅಂತಂದಿದ್ದು. ನೀನ್ ಇದು ಯೋಚನೆ ಮಾಡ್ಕೊಂಡು ಬಾಯ್ ಬಿಟ್ಟು ಹೇಳ್ದಿರೋದನೆ ಪಿ. ಸರಿ ಆಯ್ತು ಬಿಡ. ಅಕಸ್ಮಾತ್ ರಿಯಲ್ ಆಫರ್ ಬಂತೋಪ, ಆಗ್ಲಿ ಹಿಂಗೇನಾ? ಹಿಂಗೇನೆ ಕಳ್ಸಲ್ಲ, ಏನೇ ಮಾಡಿದ್ರು ಕಳ್ಸಲ್ಲ. ಇನ್ನೇನ್ ಕೇವಲ ಕೆಲವೇ ಕ್ಷಣಗಳಲ್ಲಿ ಕಣ್ಣಲ್ಲಿ ನೀರು ಬರೋ ಕ್ಷಣ ಆಗಿತ್ತು ಫ್ರೆಂಡ್ಸ್. ಇವಾಗ ಇಷ್ಟು ಯಾವಾಗೂ ಇಷ್ಟು ಡಲ್ ಆಗಿಲ್ವಲ್ಲ ಅಪ್ಪಿ ನೀನು? ನನ್ಗೆ ಶಾಕ್ ಫ್ರೆಂಡ್ಸ್. ಏನ್ ಇವಾಗ ಹಿಂಗಾಗ ಸಡನ್ ಆಗಿ ಅನ್ಬಿಟ್ಟು ಫುಲ್ಲು ಡೀಪ್ ಆಗಿ ಯೋಚನೆ ಮಾಡ್ತೈತಿ, ತಲೆ ಬಿಸಿ ಮಾಡ್ಕೊಂಡು. ಅಷ್ಟು ಬೇಜಾರಾಯ್ತಾ? ಅಯ್ಯೋ ಪಾಪ ನನ್ ಗಂಡ. ಅಳ್ತಾ ಇದೆಯಪ್ಪಿ? ಇಲ್ಲ ಬಲೆ. ಬೇರೆ ಹೆಣ್ಮಕ್ಳು ಮದ್ವೆ ಆಗಿರೋರ್ನ ಅಕಸ್ಮಾತ್ ಯಾರಾದ್ರೂ ಬಿಗ್ ಬಾಸ್ ಅಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರ ಗಂಡಂದ್ರು ಹಿಂಗೆ ಹೇಳ್ಬೇಕಾ, ಸಪೋರ್ಟ್ ಮಾಡಿ ಕಳಿಸ್ಬೇಕಾ? ಕೆಲವು ಸಪೋರ್ಟ್ ಮಾಡಿದ್ರೆ ಕಳಿಸ್ತಾರ, ಅವ್ರು ಕಳಿಸಲ್ರು ಕೆಲವರು. ಕೆಲವ್ರು ಕಳ್ಸಲ್ಲ. ನೀನೇನ್ ಹೇಳ್ತೀಯ, ಕಳಿಸ್ಬೇಕಾ ಬೇಡವಾ ಮದ್ವೆ ಆಗಿರೋ ಹೆಣ್ಮಕ್ಳನ್ನ ಬಿಗ್ ಬಾಸ್ಗೆ? ಕಳಿಸ್ಲಿ. ನೀನೇ ಕಳಿಸ್ತಾ ಇಲ್ಲ. ನಮ್ದೊಂಥರ. ನೀನೇನ್ರೇನ್ ಏಂಜಲ? ನೀನ್ ಇರ್ಬೇಕಲ್ಲ. ಅಯ್ಯೋ ಬರೀ ಅದೇ ಮತ್ತ. ಅದ್ ಹೆಂಗೆ ಅಪ್ಪಿ? ನಾಳೆನೆ ಹೋಗ್ತೀನಪ್ಪಿ ನಮ್ ಫ್ರೆಂಡ್ಸ್ ಮನೇಲಿ 1 ವಾರ ಇದ್ಬಿಟ್ಟು ಬಂದಿಲ್ಲ ಅಂದ್ರೆ ಕೇಳಪ್ಪಿ. ನೀನು ಬಾ ಕಳಿಸ್ಬಿಡ್ತೀನಿ ಬಿಗ್ ಬಾಸ್ಗೆ. ಆಯ್ತು ಫ್ರೆಂಡ್ಸ್, ನನ್ನ ಲೈಫಲ್ಲೇ ನೋಡಿಲ್ಲ ಈ ರೇಂಜ್ಗೆ ಫುಲ್ಲು ಯೋಚನೆ ಮಾಡ್ತಿದ್ದೆ. ಅಳೋ ಸಿಚುವೇಶನ್ ಮಾಡ್ಕೊಬಿಟ್ಟೈತೆ ಮುಖನ. ನನ್ಗೆ ಒಂಥರ ಥೂ, ಏನಪ್ಪ ಇದು ಗಂಡ ಅಂತೂ. ಥ್ಯಾಂಕ್ ಗಾಡ್ ನನ್ಗೆ ಯಾವುದೇ ಬಿಗ್ ಬಾಸ್ ಇಂದ ಆಫರ್ ಬಂದಿಲ್ಲ. ಬಂದಿದ್ರು ನಾನು ನಮ್ಗೆ ಆಗ ಬರಲ್ಲ ಫ್ರೆಂಡ್ಸ್. ನಾವೆಲ್ಲ ಒಂಥರ ಜನಗಳು, ಗಿಟಾಚ್ಮೆಂಟು ಅವು ಇವು ಇಟ್ಕೊಂಡಿರೋರು ನಾವು. ಹಾಗಾಗಿ ಹಿಂಗಿತ್ತು. ಆದರೆ ನಾ ಫನ್ನಾಗಿ ಹೋಗ್ತೈತೆ ಅಂದ್ಕೊಂಡೆ. ಲಾಸ್ಟಲ್ಲಿ ಫುಲ್ಲು ಶಿವ ಬೇಜಾರಾಯ್ತು. ಅದು ಬೇಜಾರಾಯ್ತು ಫ್ರೆಂಡ್ಸ್. ನನಗೆ ಒಂಥರ ಫುಲ್ಲು ಡಲ್ ಆಗ್ಬಿಟ್ಟೆ. ನಾನೇನೇನೆ ಏನು ಶಿವ ಹಿಂಗಾಗೋಯ್ತಲ್ಲ ಮುಖ ಎಲ್ಲ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಎಂಡವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.